ನಮಸ್ತೆ, ಹೇಳಿ. ಧರ್ಮಸ್ಥಳದಲ್ಲಿ ಒಬ್ಬ ದೂರುದಾರ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ. ಆ ಹಾ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ನಡೆಸಿದೆ. ಈಗೊಂದು ಶವ ಕೂಡ ಸಿಕ್ತು. ಹಾ ಈಗ ಆ ದೂರುದಾರನ ಹಿನ್ನೆಲೆಯ ಬಗ್ಗೆ ತುಂಬಾ ಪ್ರಶ್ನೆ ಎದ್ಕೊಳ್ತಾ ಇದೆ. ಹಾ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ದೂರುದಾರ ಯಾರು ಅಂತ ಹೇಳುವುದನ್ನು ನಾವು ಈಗಲೇ ಹೇಳಲಿಕ್ಕೆ ಬರುದಿಲ್ಲ. ಮತ್ತೆ ಅದು ಏನು ಅಂತ ಹೇಳಿದ್ರೆ ನಿಮಗೆ ಹ್ಮ್ ದೂರುದಾರ ಮತ್ತು ಅದರಲ್ಲಿ ಯಾಕೆ ಇದನ್ನು ಹೇಳ್ತೀವಿ ವಿಚಾರವನ್ನು ಅಂತ ಹೇಳಿದ್ರೆ, ದೂರುದಾರ ಹ್ಮ್ ಆ ಚರ್ಯೆಯನ್ನು ನೋಡುವಾಗ ಹ್ಮ್ ಅವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ರು ಇದ್ರಲ್ಲಿ ಇವ್ರ ಹಾಗೆ ಇವರೇ ಅಂತ ಹೇಳುವಂತದ್ದನ್ನು ಸಾರ್ವಜನಿಕರು ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹ್ಮ್ 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 ಒಂದು ವೇಳೆ ಅದೇ ವ್ಯಕ್ತಿ ಅಂತ ಹೇಳಿ ಆಗಿದ್ರೆ ಹ್ಮ್ ಅವರು ಧರ್ಮಸ್ಥಳದಲ್ಲಿ ಸುಮಾರು 10-15 ವರ್ಷಗಳ 19 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಹ್ಮ್ 2014 ಇಸ್ವಿಯಲ್ಲಿ ಅವರನ್ನು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ಹ್ಮ್ ಅವರನ್ನು ಅಲ್ಲಿಂದ ವಜಾಗೊಳಿಸಿ ಕಳಿಸಿಕೊಟ್ಟಿದ್ದಾರೆ. ಅವ್ರಿಗೆ ಏನೆಲ್ಲ ಏರಿಯರ್ಸ್ ಬರ್ಬೇಕಿತ್ತು ಅದನ್ನೆಲ್ಲ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಅದೇ ವ್ಯಕ್ತಿ ದೂರುದಾರ ಅವರು ಸಾರ್ವಜನಿಕರು ಹೇಳುವ ಪ್ರಕಾರ ಅಂತ ಹೇಳಿ ಇದ್ರೆ, ಹ್ಮ್ 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 ಆಮೇಲೆ ಒಂದು ವೇಳೆ ಅದೇ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರು ಯಾಕೆ ಅಲ್ಲಿಂದ ಹೋದ್ರು ಅಂತ ಹೇಳಿದ್ರೆ, ಹ್ಮ್ ಅವ್ರು ಈಜುದ್ರಲ್ಲಿ ಮತ್ತು ಮುಳುಗುದ್ರಲ್ಲಿ ಪರಿಣಿತ. ಹ್ಮ್ ಹ್ಮ್ ಎಷ್ಟೇ ಆಳದಲ್ಲಿ ಹೆಣ ಇದ್ರೂ ಕೂಡ ಎತ್ತಿಕೊಂಡು ಬರುವಂತ ಒಂದು ಶಕ್ತಿವಂತ, ಬಹಳ ದೈತ್ಯ ಜೀವ ಅವರದು. ಹ್ಮ್ ಹ್ಮ್ ಹೆಚ್ಚು ಶಕ್ತಿವಂತರಾಗಿದ್ರಂತೆ ಅವರು. ಅಲ್ಲಿ ಹೆಣಗಳನ್ನು ಎತ್ತಿಕೊಂಡು ಬರ್ತಿದ್ರು. ಹ್ಮ್ 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 ಆ ವ್ಯಕ್ತಿ ಒಂದು ವೇಳೆ ಆಗಿದ್ರೆ ಅವರ ಮೇಲೆ ಇನ್ನೊಂದು ಆರೋಪ ಇತ್ತು. ಅವರು ಏನಾದ್ರು ಅಲ್ಲಿ ಹೆಣದಲ್ಲಿ ಚಿನ್ನ ಹ್ಮ್ ಬಣ್ಣ ಏನಾದ್ರು ಇದ್ರೆ ಅದನ್ನು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅಲ್ಲೇ ಒಂದು ಇದ್ರಲ್ಲಿ ಇಟ್ಟು ಬಿಟ್ಟು ಮತ್ತೆ ಹೋಗಿ ಎತ್ತಿಕೊಂಡು ಬರ್ತಿದ್ರಂತೆ, ಹ್ಮ್ 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 ಈ ಹಣವನ್ನೆಲ್ಲ ಇದ್ ಮಾಡಿ. ಹ್ಮ್ ಆಮೇಲೆ ಅಲ್ಲಿ ಬಿದ್ದಂತ ಹಣ ಇಂಥದನ್ನೆಲ್ಲ ಹೆಕ್ಕುವಂತ ವಿಚಾರಗಳು ಧರ್ಮಸ್ಥಳದ ಸಿಬ್ಬಂದಿ ಗೊತ್ತಾದಾಗ ಅವರು ಇನ್ನು ಬೇಡ, ಆಮೇಲೆ ಅವರು ಸ್ವಲ್ಪ ಹೊರಗಡೆ ಹೋಗಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಇನ್ವಾಲ್ವ್ ಆಗುವಂತದ್ದೆಲ್ಲ ಇತ್ತಂತೆ, ಬೇಡ. ಮತ್ತೆ ಅವರ ಫ್ಯಾಮಿಲಿಯಲ್ಲಿ ಒಂದು ರೇಪ್ ಎಲ್ಲ ಆಯ್ತು. ಹ್ಮ್ ಅದನ್ನು ಇವರು ಅವರ ಇವರ ಫ್ಯಾಮಿಲಿ ಅವರು ಕೂಡ ಇದ್ದಾರೆ, ಇವರು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳುವಂತ ಒಂದು ಸುದ್ದಿ. ಹ್ಮ್ 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 ಹಾಗಾಗಿ ಅವರು ಬೇಡ ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ರಾಜೀನಾಮೆ ಕೊಟ್ಟು ಕಳಿಸಿರುವಂತದ್ದು. ಅಲ್ಲಿಂದ ಅವರು ರಾಜೀನಾಮೆಯನ್ನು ಪಡ್ಕೊಂಡು ಅವರನ್ನು ಕಳಿಸಿರುವಂತದ್ದು ವಿಚಾರ. ಹ್ಮ್ ಹ್ಮ್ ಅಲ್ಲ, ಈಗ ಈಗ ಈತ ತೋರಿಸ್ತಾ ಇದ್ದಾನಲ್ವಾ, ಇಲ್ಲಿ ಈ ಒಂದು ಸ್ಥಳದಲ್ಲಿ ನಾನು ಊತ ಹಾಕಿದ್ದೆ ಅಂತ ಹೇಳಿ. ಅದು ಯಾವ ವಿಚಾರ ಅಂತ? ಹೌದಾ ಅವನು ಊತ ಹಾಕಿದ್ದು? ಹೂತು ಹಾಕಿದ್ದು ಏನು ಅಂತ ಹೇಳಿದ್ರೆ ಮೇಡಮ್, ಅವನಿಗೆ ಹೂತು ಹಾಕುವಂತ ಅಧಿಕೃತ ರೈಟ್ಸ್ ಅವನಿಗೆ ಇಲ್ಲ. ಹ್ಮ್ ಹ್ಮ್ ಮತ್ತೆ ಅವನ ಅಧಿಕೃತ ಜನವೂ ಅಲ್ಲ. ಹ್ಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾವುದೇ ಅಲ್ಲಿ ಒಂದು ಅನಾಥ ಶವ ಅಥವಾ ಅಸಹಜ ಸಾವು ಆದಾಗ ಹ್ಮ್ ಹ್ಯಾಂಗ್ ಮಾಡ್ಕೊಳ್ಳೋದು ಅಥವಾ ವಿಷ ಕುಡಿದು ಸಾಯುವಂತದ್ದು ಅಥವಾ ಹೊಳೆಗೆ ಬಿದ್ದು ಸಾಯುವಂತದ್ದು ಆದಾಗ ಹ್ಮ್ ಪೊಲೀಸ್ ಕಂಪ್ಲೇಂಟ್ ಆಗ್ತದೆ. ಪೊಲೀಸ್ ಅವರು ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ, ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಹ್ಮ್ ಅಲ್ಲಿ ಒಂದು ವೇಳೆ ಆ ಶವ ಯಾರ್ದಾದ್ರು ವಾರಿಸ್ದಾರಿದ್ರೆ ಅದನ್ನು ಕೊಂಡೋಗುವಂತ ವ್ಯವಸ್ಥೆ ಮಾಡ್ತಾರೆ. ಪೊಲೀಸ್ ಅವರು ಅದಕ್ಕೆ ಸೂಕ್ತ ತನಿಖೆಯನ್ನು ಮಾಡ್ತಾರೆ, ಅದನ್ನು ಹುಡುಕುವಂತ ಇದನ್ನು ಮಾಡ್ತಾರೆ. ಹ್ಮ್ 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 ಒಂದು ವೇಳೆ ಆ ಹೆಣ ಇದು ವಾರಿಸ್ದಾರು ಇಲ್ಲ ಅಂತ ಹೇಳಿ ಆದ್ರೆ, ಅನಾಥ ಶವ ಅಂತ ಹೇಳಿದ್ರೆ ಪಂಚಾಯತಿಗೆ ಇನ್ಫಾರ್ಮೇಶನ್ ಬರ್ತದೆ, ಹ್ಮ್ ಹ್ಮ್ ಹೀಗೆ ಆಗಿದೆ, ಆ ಶವವನ್ನು ಹೂತು ಹಾಕುವ ಕೆಲಸವನ್ನು ಮಾಡಬೇಕು, ಅದನ್ನು ವಿಲೇವಾರಿ ಮಾಡುವಂತ ಕೆಲಸವನ್ನು ಪಂಚಾಯತ್ ಮಾಡಬೇಕು. ಕಾನೂನುಬದ್ಧವಾಗಿ ಇದು ಪಂಚಾಯತಿಗೆ ಅಧಿಕಾರ ಇರುವಂತದ್ದು. ಇದು ಎಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಾದ್ಯಂತ ಇದು ಸೇಮ್ ಪ್ರೊಸೀಜರ್. ಹ್ಮ್ 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 ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೆಣವನ್ನು ಹೂತು ಹಾಕ್ತಾರೆ. ಹೂತು ಒಬ್ಬರಿಗೆ ಅದರ ಪೇಮೆಂಟ್ ಮಾಡ್ತಾರೆ. ಹ್ಮ್ ಹ್ಮ್ 10 ವರ್ಷ ಪಂಚಾಯತ್ ಸದಸ್ಯನಾಗಿ ಒಂದು ಟರ್ಮ್ ಅಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ಹ್ಮ್ ಹ್ಮ್ ಆಗ ಅದರ ಪ್ರೊಸೀಜರ್ ಏನಂದ್ರೆ, ಒಬ್ಬರಿಗೆ ವೋಚರ್ ಮಾಡಿ ಪೇಮೆಂಟ್ ಮಾಡಿ ಅದನ್ನು ಅವರು ಹಂಚಿಕೊಳ್ತಾರೆ ಎಲ್ರು. ಹ್ಮ್ ಈ ವ್ಯಕ್ತಿಯ ಅಧಿಕೃತವಾಗಿ ಹೆಣ ಹುಳ್ಳಿಕ್ಕೆ ಹೋಗಿದ್ದಾರೆ ಅಂತ ಹೇಳುವಂತದ್ದು ಎಲ್ಲೂ ಇಲ್ಲ. ಎಲ್ಲೂ ದಾಖಲೆ ಆಗಿಲ್ವಾ ಅಂತ? ಲಿಖಿತವಾಗಿ ಎಲ್ಲೂ ದಾಖಲೆ ಇಲ್ಲ. ಎಲ್ಲೂ ದಾಖಲೆಗಳು ಈ ವ್ಯಕ್ತಿಯ ಹೆಸರಲ್ಲಿ ವೋಚರ್ ಆಗ್ಲಿ ಇದಾಗಿದ್ದು ನನ್ನ ಗಮನಕ್ಕೆ ಇಷ್ಟ ತನಕ ಬರ್ಲಿಲ್ಲ. ಹ್ಮ್ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ವ್ಯಕ್ತಿಯನ್ನು ಬಳಸಿಕೊಳ್ತಿದ್ರು ನಮ್ಮ ಪಂಚಾಯತ್ ನೌಕರರು. ಯಾಕೆ ಅಂತ ಹೇಳಿದ್ರೆ, ಅವರಿಗೆ 6 ಗಂಟೆವರೆಗೆ ಕೆಲಸ ಇದ್ರೆ ಹ್ಮ್ ಒಂದು ವೇಳೆ ಅವರು ಅಲ್ಲಿ ಆ ವ್ಯಕ್ತಿ ಬೇಕು ಸಾಯಬೇಕು ಅಂತ ಹೇಳಿದ್ರೆ, ಇವನು ಅದ್ರಲ್ಲೆಲ್ಲ ಬಹಳ ನಿಸ್ಸೀಮ. ಹ್ಮ್ 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 ನೀವು ಏನ್ ಹೇಳಿದೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿಯ ಬಗ್ಗೆ ಅಂತ ಹೇಳಿ ತಿಳ್ಕೊಳ್ಬೇಡಿ. ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ, ಹ್ಮ್ ಅವನು ಬಹಳ ನಿಸ್ಸೀಮ, ಅವನು ಅದಕ್ಕೆಲ್ಲ ಬಹಳ ಎಕ್ಸ್ಪರ್ಟ್, ಬಹಳ ಶಕ್ತಿವಂತ, ಧೈರ್ಯವಂತ. ಹ್ಮ್ ಅವನನ್ನು ಬಳಸಿಕೊಳ್ತಿದ್ರು. ಆ ಒಂದು 3-4 ಜನ ಸೇರಿ ಒಂದು ಗುಂಡಿ ತೆಗಿತಾ ಇದ್ರು. ಹ್ಮ್ ಇಲ್ಲಿ ತೆಗೆದು ಬಿಟ್ಟು ಆ ಹೆಣವನ್ನು ಹೂತು ಹಾಕುವಂತ ಕೆಲಸ ಮಾಡ್ತಿದ್ರು. ಅದೆಲ್ಲ ಅಲ್ಲ, ಪೊಲೀಸ್ ಈಗ ಇವನ್ SIT ಹತ್ರ ಹೇಳಿದಾನಲ್ವಾ, ನಾನು ಒಬ್ಬನೇ ಆ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ. ಕರೆಕ್ಟ್ ಮೇಡಮ್, ಹ್ಮ್ ಕರೆಕ್ಟ್. ನೀವು ಒಂದು ಆಲೋಚನೆ ಮಾಡಿ ಮೇಡಮ್, ಹ್ಮ್ ಒಂದು ನಾಯಿಯನ್ನು ಎತ್ತಿಕೊಂಡು ಹೋಗಿ ಹಾಕುದು ಕಷ್ಟ. ಹ್ಮ್ ಒಂದು ನಾಯಿಯ ಹೆಣವನ್ನು ಸತ್ರೆ, ನಾಯಿ ಹೆಣ ಬಾರ ಅಂತ ಹೇಳಿ ಗಾದೆ ಇದೆಯಲ್ಲ ಮೇಡಮ್, ಹ್ಮ್ 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 ಹೆಣ ಸತ್ತ ಮೇಲೆ ನಿಮಗೆ ಹ್ಮ್ 1 kg ಇದ್ರೆ ಅದು ಸತ್ತ ಮೇಲೆ ನಮಗೆ ಒಂದು 10 kg ಹಾಗೆ ಕಾಣ್ತದೆ. ಹ್ಮ್ ಹ್ಮ್ So, ಆ ನಾಯಿಯನ್ನು ಒಬ್ಬನಿಗೆ ಹೂತಾಗ್ಲಿಕ್ಕೆ ಕಷ್ಟ ಇದೆ, ಹ್ಮ್ ಹಾಕ್ಬೋದು, ಅದು ಬೇರೆ ಪ್ರಶ್ನೆ. ಎತ್ತಿಕೊಂಡು ಹೋಗ್ಲಿಕ್ಕೂ ಕೆಲವು ಸಲ ದೊಡ್ಡ ನಾಯಿ ಎಲ್ಲ ಕಷ್ಟ ಆಗ್ತದೆ. ಹಾಗಿರುವಾಗ ಒಂದು ಹೆಣವನ್ನು ಒಬ್ಬ ವ್ಯಕ್ತಿ ಹೂತು ಹಾಕುದು, ಎತ್ತಿಕೊಂಡು ಹೋಗುದು, ಅಲ್ಲಿಂದ ಎತ್ತರದ ಪ್ರದೇಶದಲ್ಲಿ ಕೊಂಡೋಗಿ ಹಾಕುದು, 6 ಫೀಟ್ ಆಳ, ಆಮೇಲೆ ಅದಕ್ಕೆ ಎಷ್ಟು ಬೇಕು, 6 ಫೀಟ್ ಉದ್ದ ಬೇಕು ತಾನೆ. ಹ್ಮ್ ಇವನು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯವ ಅಂತ ಹೇಳಿ ನಮಗೆ ನಾವು ಪ್ರಶ್ನೆ ಹಾಕೊಳ್ಬೇಕಾಗ್ತದೆ. ಇದು ಅವರು ಹೇಳಿದನ್ನು ನಾವು ನಂಬ್ತೇವಾ ಅಥವಾ ನಂಬಾರ್ದ ಅಂತ ಹೇಳುದನ್ನು ನಮಗೆ ಬಿಟ್ಟಂತದ್ದು. ಈಗ ಸಾರ್ವಜನಿಕ ವಲಯದಲ್ಲಿ ಏನ್ ಚರ್ಚೆ ಅಂತಂದ್ರೆ, ಈಗ ದೊಡ್ಡ ಕೈಗಳೇ ಇದನ್ನ ಮಾಡ್ಸಿದ್ರು ಕೂಡ ಅವರು ಹೂತಾಕಕ್ ಯಾಕೆ ಹೇಳ್ತಿದ್ರು, ಸುಟ್ಟಾಕ್ಬೋದಿತ್ತಲ್ಲ ಅಂತ ಕೇಳ್ತಾರೆ.
ದೊಡ್ಡ ದೊಡ್ಡ ಕಥೆಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಿಮಗೆ ಕೆಲವು ಉದಾಹರಣೆ ಕೊಡ್ತೇನೆ ನಾನು. ದೊಡ್ಡವರ ಕಥೆ, ದೊಡ್ಡ ಕೈಗಳು ಇದ್ದಾವೆ ಅಂತ ಹೇಳಿ ಯಾರು ಅಂತ ಗೊತ್ತಿಲ್ಲ ನನಗೆ, ಬಟ್ ಅದನ್ನು ನಾವು ದೊಡ್ಡ ಕೈಗಳು ಅಂತ ಹೇಳಿದಕ್ಕೆ ಈ ಪ್ರಶ್ನೆ ನಿಮಗೆ. ಬೆಂಗಳೂರಿನಲ್ಲಿ ಒಬ್ಬ ಕೊಂದಂತ ವ್ಯಕ್ತಿಯನ್ನು ಈ ದೊಡ್ಡ ಕೈಗಳು ಏನ್ ಮಾಡಿದಾವೆ ಅಂತ ಹೇಳಿದ್ರೆ ತಂದು ಚಾರ್ಮಾಡಿ ಘಾಟಿಯಲ್ಲಿ ಬಿಸಾಕಿದ್ದೇವೆ, ಬೆಳ್ತಂಗಡಿ ತಾಲೂಕಿನ ಶಿರಾಡಿ ಘಾಟಲ್ಲಿ ಬಿಸಾಕಿದ್ದೇವೆ, ಇಲ್ಲಿ ಉಳ್ಳಾಲ ನದಿಯಲ್ಲಿ ಬಿಸಾಕಿದ್ದಾರೆ. ಅದೇ ಸ್ಥಳದಲ್ಲಿ ಯಾಕೆ ಮೇಡಮ್ ಹೂಳಬೇಕು? ಸ್ಥಳ ಇಲ್ಲದಂತ ಜನರು ಇಲ್ಲಿ ಇದ್ದಾರ, ಹೂಳ್ಬೇಕು ಅವರು ಕೊನೆಗೆ. ಅದು ಅಲ್ಲಿ ಚಾರ್ಮಾಡಿ ಘಾಟಿಯಲ್ಲೋ ಶಿರಾಡಿ ಘಾಟಿಯಲ್ಲೋ ತಂದು ಹಾಕ್ತಾರೆ. ನೀವು ಕೆಲವು ಉದಾಹರಣೆಗಳು ಕೂಡ ಇರ್ಬೋದು ನಿಮ್ಮಲ್ಲಿ. ಸತ್ತಂತವ್ರು ಇಂಥವ್ರನ್ನೆಲ್ಲ ಕೊಂಡೋಗಿ ಎಲ್ಲೆಲ್ಲೋ ಹಾಕ್ತಾರೆ. ಒಬ್ಬ ಪೆಟ್ರೋಲ್ ಸುರಿದನ್ನು ಎಲ್ಲೋ ಕೊಂಡೋಗಿ ಹೂತು ಹಾಕಿದ್ದಾರೆ. ಉಡುಪಿಯಲ್ಲಿ ಒಬ್ಬ ಸತ್ತದನ್ನು ಎಲ್ಲೋ ಕೊಂಡೋಗಿ ಹೂತು ಹಾಕಿದ್ದಾರೆ. ಯಾರು ಮೇಡಮ್ ಮಾಡ್ತಾರೆ ಈ ಕೆಲಸವನ್ನು? ಅಲ್ಲಲ್ಲಿ ಯಾರು ಹೂತು ಹಾಕ್ತಾರೆ ಹೇಳಿ ನೀವು? ಒಬ್ಬ ಸತ್ತಾಗ ಅಲ್ಲಿ ಹೆಣ ಸಿಕ್ಕಿದಾಗ ಯಾರಾದ್ರೂ ಮಾಡುವಂತ ಧೈರ್ಯ ಇದೆಯೋ? ಅದು ಕೊಂದಾಗ ಅವನಿಗೆ ಅಲ್ಲೇ ಬಂದು ಗುಂಡಿ ತೆಗೆದು ನೀನು ಹೂಳಪ್ಪ ಅಂತ ಹೇಳುವಂತ ಧೈರ್ಯ ಯಾರಿಗಾದ್ರೂ ಇದೆಯಾ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ ಮೇಡಮ್. ಅಲ್ಲ ಅವ್ನು ಹೇಳಿದ್ನಲ್ಲ, ಅರೆಬತ್ತಲೆ ಇರುವಂತಹ ದೇಹವನ್ನು ಕೂಡ ನಾ ಹೂತಾಕಿದ್ದೇನೆ, ರೇಪ್ ಆಗಿತ್ತು ಆ ದೇಹಕ್ಕೆ ಅಂತ. ರೇಪ್ ಆಗಿದೆ ಅಂತ ಹೇಳುದಕ್ಕೆ ಇವನು ಯಾರು? ಯಾವ ತಜ್ಞ? ರೇಪ್ ಆಗಿದೆ ಅಂತ ಹೇಳುದಕ್ಕೆ ಇವನಲ್ಲಿ ಏನು ಪ್ರೂಫ್ ಇದೆ ಮೇಡಮ್? ಇವನೇನು ಅದನ್ನು ಇದು ಮಾಡ್ತಾನ, ಅದನ್ನು ಟೆಸ್ಟ್ ಮಾಡ್ತಾನ? ಒಂದು ವೇಳೆ ಹಾಗೆ ಹೇಳಿದ್ರೆ ಇವನು ಯಾಕೆ ಮಾಡಿರ್ಬಾರ್ದು? ಇವನೇ ಮಾಡಿ ಯಾಕೆ ಮಾಡಿರ್ಬಾರ್ದು ಅದನ್ನು? ರೇಪ್ ಆಗಿದೆಯೋ ಅಥವಾ ಅಲ್ಲಿ ಕೊಂದು ಹಾಕಿದ್ರು ಹೊಡೆದ್ರ ಅಂತ ಹೇಳುದನ್ನು ಇವನು ಹಾಗೆ ಯಾಕೆ ನೋಡಿರ್ಬಾರ್ದು? ಒಂದು ವೇಳೆ ದಿಟ್ಟಿದ್ರೆ ಇವನು ಯಾಕೆ ಇನ್ಫಾರ್ಮೇಶನ್ ಕೊಡ್ಬಾರ್ದು? ಸಾರ್ವಜನಿಕ ವಲಯದಲ್ಲಿ ಇಷ್ಟ ತನಕ ಯಾಕೆ ಬರ್ಲಿಲ್ಲ? ಇವನು ಅಲ್ಲಿಂದ ಕೆಲಸ ಬಿಟ್ಟು 10 ವರ್ಷ 11 ವರ್ಷ ಆಯ್ತು ಅಂತ ಹೇಳ್ತಾನಲ್ಲ, ಯಾಕೆ ಆ ಪ್ರಶ್ನೆಯನ್ನು ಅವನು ಇಷ್ಟ ತನಕ ಯಾರಲ್ಲೂ ಸಾರ್ವಜನಿಕ ವಲಯದಲ್ಲಿ ಯಾಕೆ ಹೇಳಿರಬಾರ್ದು? ಇವ್ ನೇರವಾಗಿ 1 ವರ್ಷದ ಹಿಂದೆ ವಕೀಲರ ಆಫೀಸ್ಗೆ ಹೋಗಿ ಈ ಪ್ರಶ್ನೆಯನ್ನು ಯಾಕೆ ಎತ್ತಬೇಕಿತ್ತು? ಆಮೇಲೆ ಇದನ್ನು ವಕೀಲರು ಯಾಕೆ ರಿಲೀಸ್ ಮಾಡ್ಬೇಕಿತ್ತು ಅಂತ ಹೇಳುದನ್ನು ನಾವು ಕೇಳಬೇಕಾದ ಪ್ರಶ್ನೆ ಅಥವಾ ಆಲೋಚನೆ ಮಾಡ್ಬೇಕಾದಂತಹ ವಿಷಯ ಅಲ್ವಾ ಮೇಡಮ್? ಇಷ್ಟು ವರ್ಷ ಅವನು ಹೊರಗಡೆ ಇದ್ದು ಈಗ ಯಾಕೆ ಬಂದ ಅಂತ ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಅದೇ ಪ್ರಶ್ನೆಯನ್ನು ನನಗೆ ನಾನು ಹಾಕಿಕೊಂಡೆ ಫಸ್ಟಿಗೆ. ಅವನು ಏನು ಹೇಳಿದ ಅಂತ ಹೇಳಿದ್ರೆ ತಮ್ಗೆ ಗೊತ್ತಿರ್ಬೋದು. ದೂರುದಾರ ಏನ್ ಹೇಳ್ತಾನೆ ಅವನ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರ ಮೂಲಕ. ನನಗೆ ಪೊಲೀಸರವರ ಪರಿಚಯ ಇಲ್ಲ. ಧರ್ಮಸ್ಥಳದಲ್ಲಿ ಕೊಲೆಗಳಾಗ್ತಿದ್ವು. ಧರ್ಮಸ್ಥಳದ ಕೆಲಸದವರು ಅಲ್ಲಿ ಹೊಡೆದು ಬಡ್ದು ನನಗೆ ಜೋರು ಮಾಡಿ ನೀನು ಇದನ್ನು ಹುಳ್ಳೇಬೇಕು ಅಂತ ಬೆದರಿಕೆ ಹಾಕ್ತಿದ್ರು. ಆಮೇಲೆ ನಾನು ಇದನ್ನೆಲ್ಲ ಸಹಿಸಲಾಗದೆ ನನ್ನ ಕುಟುಂಬವನ್ನು ಎತ್ತಿಕೊಂಡು ಬಂದೆ. ಕುಟುಂಬವನ್ನು ಅಲ್ಲಿಂದ ಓಡಿ ಹೋಗಿ ಬೇರೆ ರಾಜ್ಯದಲ್ಲಿ ಇದ್ದೆ, ನೆಲೆಸಿದೆ. ನನಗೆ ಒಂದು ವೇಳೆ ನನಗೆ ರಕ್ಷಣೆಯನ್ನು ಕೊಟ್ಟರೆ ನಾನು ಬಂದು ಇದನ್ನು ಸರಿಯಾಗಿ ಹೇಳ್ತೇನೆ, ಹೂತು ಹಾಕಿದ ಸ್ಥಳವನ್ನು ತೋರಿಸ್ತೇನೆ ಅಂತ ಹೇಳ್ತಾನಲ್ಲ ಮೇಡಮ್ ಇವನು. 11 ವರ್ಷಗಳ ಕಾಲ ಇವನು ಎಲ್ಲಿದ್ದ? ಓಡಿ ಹೋಗಿದ್ದೆ ಎಲ್ಲಿ ಇವನು? ನಾನು ಒಂದು ವೇಳೆ ನನ್ನ ಊಹನೆ ಸರಿ ಇದ್ರೆ ಮೇಡಮ್, ಆ ವ್ಯಕ್ತಿ ಏನು ಅದೇ ವ್ಯಕ್ತಿ ಆಗಿದ್ರೆ, ದೂರುದಾರ ವ್ಯಕ್ತಿ ಆಗಿದ್ರೆ, ಅವನು 2014ರಲ್ಲಿ ಪೇಮೆಂಟ್ ತಗೊಂಡು ಹೋದವನು ಧರ್ಮಸ್ಥಳದ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಧರ್ಮಸ್ಥಳ ಗ್ರಾಮದಲ್ಲಿ ಉಜಿರೆಯ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಉಜಿರೆಯಲ್ಲಿ ಒಂದು ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದ. ಆ ವ್ಯಕ್ತಿದ್ದು ಮತ್ತು ಅಲ್ಲಿ ಅದೇ ಚಾಲಿ ಮುಂದುವರೆದಾಗ ಅವ್ರು ಅಲ್ಲಿಂದ ಓಡಿಸಿದ್ರು. ಅವನು ಎಲ್ಲಿದ್ದ? ಇಷ್ಟು ಸಮಯ ದಾಟಿದ ಮೇಲೆ ಯಾಕೆ ಬಂತ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಯಾರಾದ್ರೂ ಇದ್ದಾರೆ ಅಂತ ಹೇಳಿ ಅರ್ಥ ಅಲ್ವಾ ಮೇಡಮ್? ಯಾರಾದ್ರೂ ಇದ್ದಾರೆ, ಅವನನ್ನು ರೆಡಿ ಮಾಡಿ ಕಳಿಸಿದ್ದಾರೆ, 1 ವರ್ಷದಲ್ಲಿ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ. ಇಲ್ಲಿ ನಾನು ಒಳ್ಳೆ ಇದನ್ನು ಹೇಳ್ಬೇಕು. ಏನದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, 1 ವರ್ಷದ ಹಿಂದೆ ಅವನ ಫೋನ್ ರಿಜಿಸ್ಟರ್ ತೆಗಿಬೇಕು. ಆದ್ರೆ ಇದನ್ನು ಮಾಧ್ಯಮದವರು ಮಾಡಿ ಯಾರಲ್ಲಿ ಅವ್ನ ಕಾಂಟ್ಯಾಕ್ಟ್ ಇದ್ದಾನೆ ಅಂತ ಹೇಳುದನ್ನು ತಾವು ತಿಳ್ಕೊಳ್ಬೇಕು. ಇದನ್ನು ಫೈಂಡ್ ಔಟ್ ಮಾಡ್ಬೇಕು. ಅವನ ಮೊಬೈಲ್ ಈಗ ಸೋಷಿಯಲ್ ಮೀಡಿಯಾ ಅಂತ ಅಂದ ತಕ್ಷಣ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾರೆ. ಸಾಕ್ಷಿಗಳು ಇಲ್ದೆ, ಸಾಕ್ಷಿಗಳನ್ನ ಇಟ್ಕೊಳ್ದೆ ಬಾಯಿಗೆ ಒಂದ್ ಹಾಗೆ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಂಬುವವರು ಕೂಡ ಇದ್ದಾರೆ. ಸತ್ಯ ಅಲ್ವಾ? ಹೇಳಿದ್ರೆ ಬಹಳ ರಂಗಾಗಿ ಕೇಳ್ತದೆ, ಕಿವಿಗೆ ಇಂಪಾಗಿ ಕೇಳ್ತದೆ, ಬಹಳ ಸಿಹಿ ಇರ್ತದೆ ಸುಳ್ಳು. ಅದೇ ಸತ್ಯ ಬಹಳ ಕೈ ಮೇಡಮ್. ಸತ್ಯವನ್ನು ಹೇಳಿದ್ರೆ ಅದು ನಂಬುದಿಲ್ಲ. ಸತ್ಯ ಹೇಳಿದ್ರೆ, ಈಗ ಉದಾಹರಣೆಗೆ ನನ್ನನ್ನೇ ನೀವು ತಗೊಂಡ್ರೆ, ಕೇಶವಗೌಡರು ವಕೀಲರಲ್ಲ, ಅವರೊಬ್ರು ಮರ್ಡರಿಸ್ಟ್ ಅಥವಾ ರೇಪಿಸ್ಟ್ ಅಂತ ಹೇಳಿದ್ರೆ ಸಾವಿರಾರು ಜನ ಅದನ್ನು ನಂಬುವವರು ಇದ್ದಾರೆ. ಕೇಶವ ಒಳ್ಳೆ ವಕೀಲರು ಅಂತ ಹೇಳಿದ್ರೆ ನಂಬುದಿಲ್ಲ. ಅವ್ರ ಹಿಂದೆ ಬರುವವರು ಬಹಳ ಕಮ್ಮಿ. ಹಾಗಾಗಿ ನಾವೇನು ಹೇಳ್ಬೇಕು? ನನ್ನನ್ನೇ ನಾನು ಉದಾಹರಣೆ ತಗೊಂಡಾಗ, ಅವನು ಗಂಧ ಮಾರ್ತಾ ಇದ್ದ, ಅವನು ದರೋಡೆಕೋರ ಅಂತ ಹೇಳಿದ್ರೆ ಅವನ ಹಿಂದೆ ಜನರು ಬರ್ತಾರೆ, ಅವನ ಪ್ರಚಾರ ಬೇಗ ಆಗ್ತದೆ. ಹಾಗಾಗಿ ಸುಳ್ಳು ಯಾವತ್ತೂ ಸಿಹಿ ಆಗಿರುವುದಿಲ್ಲ ಮೇಡಮ್. ಸುಳ್ಳು ಯಾವತ್ತೂ ಕಹಿಯೇ, ಸತ್ಯ ಯಾವತ್ತೂ ಸಿಹಿ. ಹಾಗಾಗಿ ಜನರು ಇದನ್ನ ನಂಬ್ತಾರೆ, ಬಹಳ ಖುಷಿ ಆಗ್ತಿತ್ತು. ಹೌದಪ್ಪ ಆಗಿರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಸುಳ್ಳನ್ನು ನಂಬುವವರಿಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಈಗ ಸುಳ್ಳನ್ನು ನಂಬುವವರು ಜಾಸ್ತಿ ಆಗಿದ್ದಾರೆ, ಸತ್ಯವನ್ನು ನಂಬುವವರು ಕಡಿಮೆ ಆಗಿದ್ದಾರೆ ಅಂತ ಹೇಳಿ. ಇಲ್ಲಿ ಈ ಒಂದು ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಎಲ್ಲಾದ್ರೂ ಧರ್ಮ ಅಡ್ಡ ಬರ್ತಿದ್ಯಾ ಅಂತ? ಅಂದ್ರೆ ಯಾವ ಅರ್ಥದಲ್ಲಿ ಕೇಳ್ತಿದ್ದೀರಿ ಮೇಡಮ್? ಯಾವ ಅರ್ಥ ಅಂತಂದ್ರೆ, ಇವಾಗ ಕೆಲವೊಂದು ವಿಚಾರ ಬರ್ತಾ ಇತ್ತು, ಆ ಒಂದು ದೂರುದಾರ ಹಿಂದೂನೇ ಅಲ್ಲ ಅಂತ ಹೇಳಲ್ಲ ಸುದ್ದಿಗಳು ಬರ್ತಾ ಇತ್ತು. ಅದನ್ನು ಹರಡಿದವರು ಯಾರು ಅಂತ ಕೇಳ್ಬೇಕು. ಅವನು ಧರ್ಮ ಅಲ್ಲ, ಜಾತಿ ಅಲ್ಲ, ಅವನು ಮುಸ್ಲಿಮು, ಅವನು ಹಿಂದೂ, ಅವನು ಕ್ರಿಶ್ಚಿಯನ್ ಅಂತ ಹೇಳುವಂತದ್ದು ಅದು ಸಹಜ.
ಮತ್ತೆ ಕೆಲವು ವಿಚಾರಗಳಲ್ಲಿ ಹುಟ್ಟಿಕೊಳ್ತದೆ. ಆದ್ರೆ ಅವನು ಏನು ಹೌದು ಅವನಿಗೆ ಇದ್ದಾನಲ್ಲ, ಅವನು ಏನು ಅಂತ ಹೇಳಿದ್ರು ಹೊರಗೆ ಬರ್ತದೆ ದೂರು. ಅವನು ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಹೇಳಿದ್ರು ನಾವು ಯಾಕೆ ಡೌಟ್ ಮಾಡ್ಬೇಕು? ಅವ್ನು ಏನು ಅಂತ ಹೇಳಿ ಗೊತ್ತಾಗ್ತದೆ, ಯಾವ ಧರ್ಮದವನು ಏನು ಅಂತ ಹೇಳಿ. ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬೇಕು ತಾನೆ ಅದು. ಅವ್ನು ದೂರುದಾರ ಯಾರು ಅಂತ ಹೇಳಿದ್ರು ಗೊತ್ತಾಗ್ಬೇಕು, ಆ ವ್ಯಕ್ತಿ ಯಾರು ಅಂತ ಹೇಳಿದ್ರು ಗೊತ್ತಾಗ್ಬೇಕು, ಅವನ ಹಿನ್ನೆಲೆ ಏನು ಅಂತ ಹೇಳಿದ್ರು ಕೂಡ ತಿಳ್ಕೊಳ್ಬೇಕು. SIT ಅವರು ಅವನ ಬ್ರೈನ್ ಮ್ಯಾಪಿಂಗ್ ಮಾಡುದು ಬಹಳ ಉತ್ತಮ. ಫಸ್ಟ್ ಗೆ ಎಲ್ಲವನ್ನು ಮಾಡೋ ಮೊದಲು ಅವರು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಿತ್ತು. ತಮಗೆ ನೆನಪಿರ್ಬೋದು, ಇಲ್ಲಿ ನಮ್ಮ SP ಅರುಣ್ ಕುಮಾರ್ ರವರು ಫಸ್ಟ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಇದನ್ನು ಹಿನ್ನೆಲೆ ನನಗೆ ತಿಳ್ಕೊಳ್ಬೇಕು, ಅವನನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಂತ ಹೇಳುವಾಗ ಇವ್ರು ಒಪ್ಲಿಲ್ಲ ಅದಕ್ಕೆ. ಇವ್ರು ಇದಾಯ್ತು, ಅವರು ಆಫೀಸರ್ ಸರಿ ಇಲ್ಲ, ಯಾಕೆಂತ ಗೊತ್ತಿಲ್ಲ, ಅದಕ್ಕೆ ಸ್ಪೆಷಲ್ ತನಿಖಾ ತಂಡವನ್ನು ನೇಮಕ ಮಾಡ್ಬೇಕು ಅಂತ ಆಗ್ರಹ ಮಾಡಿದ್ರು. ಮೊಹಂತಿ ಅವರನ್ನೇ ಅದಕ್ಕೆ ಮುಖ್ಯಸ್ಥರನ್ನಾಗಿ ನೇಮಿಸಬೇಕು ಅಂತ ಆಗ್ರಹ ಮಾಡಿದ್ರು. ಆ ಪ್ರಕಾರ ಸರ್ಕಾರ ಇವತ್ತು ಮೊಹಂತಿಯವರನ್ನೇ SIT ಮುಖ್ಯಸ್ಥರನ್ನು ನೇಮಕ ಮಾಡಿದೆ, SIT ನೇಮಕವೂ ಮಾಡಿದೆ, ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಹಾಗಾಗಿ ನಮಗೆ ಅದರಲ್ಲಿ ಪ್ರತಿಫಲ ಏನು ಅಂತ ಗೊತ್ತಿಲ್ಲ. ನಾಳೆ ಪರವಾಗಿ ಬಂದಾಗ, ವಿರುದ್ಧವಾಗಿ ಬಂದಾಗ ಪರ ವಿರೋಧ ಚರ್ಚೆಗಳು ಆಗ್ತವೆ. ಮೊಹಂತಿ ಅವರ ಮೇಲೆ ಡೌಟ್ ವ್ಯಕ್ತಪಡಿಸಬಹುದು, ಮೊಹಂತಿ ಅವರನ್ನೇ ಸುಳ್ಳುಗಾರ ಅಂತ ಹೇಳ್ಬೋದು, ನಾಳೆ ಸೈಮನ್ ರವರನ್ನು ಸುಳ್ಳುಗಾರ ಅಂತ ಹೇಳ್ಬೋದು ಇದೇ ವ್ಯಕ್ತಿಗಳು. ಸೈಮನ್ ರವರು ಆಕ್ಚುಲಿ ನೋಡ್ಬೇಕಾದ್ರೆ, ಆ ಸೈಮನ್ ರವರು ಯಾರು ಅಂತ ಹೇಳಿದ್ರೆ STM ಲಾ ಕಾಲೇಜಲ್ಲಿ ಕಲ್ತವರು. STM ಲಾ ಕಾಲೇಜಿನ ಸ್ಟೂಡೆಂಟ್, ನನ್ನ ಬ್ಯಾಚ್ ಅವರು, ನನ್ನ ಇದು ಸೇಮ್ ಇದರಲ್ಲಿ ಇದ್ದವರು ಅವರು. ಅದೇ ಸೈಮನ್ ರವರು ನಾನು ನೋಡುವಾಗ ಇಲ್ಲಿದ್ದಾರೆ. ಸೊ ಅವರು STM ಲಾ ಕಾಲೇಜಲ್ಲಿ ಕಲ್ತವರು, ಹಾಗೆ ಅವರು ಧರ್ಮಸ್ಥಳದ ಪರವಾಗಿ ಮಾತಾಡ್ಬೋದು ಅಂತ ಹೇಳುದನ್ನು ಹೇಳ್ಬೋದು. ಹಾಗಾಗಿ ಇದೆಲ್ಲ ಬರ್ತದೆ ನಾಳೆ. ಮೊನ್ನೆ ಅವರ ಬಗ್ಗೆ, ಮೊಹಂತಿ ಅವರ ಬಗ್ಗೆ ಕೂಡ ಡೌಟ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತೇಳಿ ಪರ ವಿರೋಧ ಚರ್ಚೆಗಳು ಇದ್ದದ್ದೇ, ನಂಬುವಂತ ಸಾರ್ವಜನಿಕರಿಗೆ ಬಿಟ್ಟದ್ದು. ಈಗ ಧರ್ಮಸ್ಥಳ ಫೈಲ್ಸ್ ಅಂತ SIT ತನಿಖಾ ತಂಡವನ್ನು ರಚನೆ ಮಾಡ್ಕೊಂಡು ಈಗ ಹುಡುಕುವಂತ ಕೆಲಸಗಳೆಲ್ಲ ಶುರುವಾಗಿದೆ. ಸರ್, ನೀವು ಅದೇ ಊರವ್ರು, ನಿಮ್ಗೆ ಏನ್ ಅನ್ಸುತ್ತೆ? ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿದ್ರೆ ಅದೇನು ಹಾರರ್ ಟೆರರ್ ಅಂತ ಹೇಳಿ ಎಲ್ಲ ಮಾಡಿದ್ರಲ್ಲ, ಇಲ್ಲ ಆರ್ಟಿಫಿಷಿಯಲ್. ಮೇಡಮ್, ಧರ್ಮಸ್ಥಳ ಫೈಲ್ಸ್ ಏನಿದೆ ಹೇಳಿ ನನಗೆ. ನಿಮಗೆ ಇರೋ ಡೌಟ್ ಏನು ಧರ್ಮಸ್ಥಳ ಫೈಲ್ಸ್ ಬಗ್ಗೆ? ನನಗೆ ಒಂದು ಎರಡು ಕೇಳಿದ್ರೆ ನಾನು ಅದಕ್ಕೆ ನಿಮಗೆ ಸಮಂಜಸವಾಗಿ ಹೇಳ. ಧರ್ಮಸ್ಥಳ ಫೈಲ್ಸ್ ಅನ್ನೋದು ಮುನ್ನೆಲೆಗೆ ಬಂದಿದ್ ಯಾವಾಗ ಅಂತಂದ್ರೆ, ಈತ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ, ತಲೆಬುರುಡೆಯನ್ನ ಹಿಡ್ಕೊಂಡು ಹೋದ್ಮೇಲೆ ಬಂದಿರುವಂತ ವಿಚಾರ ಅದು. ತಪ್ಪು. ಅದಕ್ಕಿಂತ ಹಿಂದೆ ಒಬ್ಬ ಇಲ್ಲಿ ಸಮೀರ್ ಅಂತ ಹೇಳುವರು ಹೆಚ್ಚಿನ ಅಂಶ ಒಂದು ಇದು ವಿಡಿಯೋ ಮಾಡಿ ಬಿಟ್ರು. ದೊಡ್ಡ ಗೌಡ್ರು, ಸಣ್ಣ ಗೌಡ್ರು ಅಂತ ಹೇಳಿ ಒಂದು ಬಹಳ ಚೆನ್ನಾಗಿ ರಂಗಾಗಿ ಬಂತು ಅದರ ಪಾತ್ರಧಾರಿಗಳೆಲ್ಲ. ಆ ಟೈಮ್ ಅಲ್ಲಿ ಅವರು ಕೊಟ್ಟ ಹೆಸರೇ ಧರ್ಮಸ್ಥಳ ಹಾರರ್, ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ. ಸುಮಾರು ಈ ದೂರುದಾರ ಚಿತ್ರಣಕ್ಕೆ ಬರುವ ಒಂದು 3 ತಿಂಗಳ ಹಿಂದೆ, ಚಿತ್ರದಾರ ಇದು ಮಾಡುವ ಒಂದು 3 ತಿಂಗಳ ಹಿಂದೆ ಈ ವಿಷಯ ಬಂದಿದೆ. ಹಾಗಾಗಿ ಧರ್ಮಸ್ಥಳ ಫೈಲ್ಸ್ ಹುಟ್ಟಿಕೊಂಡದ್ದು ಇವನು ದೂರುದಾರ ಹುಟ್ಟಿಕೊಂಡ ಮೇಲೆ ಅಲ್ಲ, ಹಿಂದೆ ಹುಟ್ಟಿಕೊಂಡಿದೆ. ಅದಕ್ಕಿಂತ 1-2 ವರ್ಷಕ್ಕೆ ಹಿಂದೆ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ, ಅಲ್ಲಿ ಒಬ್ಬ ಇನ್ನು ಬುರುಡೆಯನ್ನು ಹೂತು ಕೊಡ್ತೇವೆ, ನಾವು ತೆಗೆದು ಕೊಡ್ತೇವೆ, ಬುರುಡೆಗಳು ಇದ್ದಾವೆ, ಆಮೇಲೆ ಅಲ್ಲಿ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿದೆ ಅಂತ ಹೇಳೋದು 1-2 ವರ್ಷ ಹಿಂದೆ ಭಾಷಣಕಾರರು ಒಬ್ರು ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ. ಮೇಡಮ್, ಹುಟ್ಟಿಕೊಂಡದ್ದು ಅಲ್ಲಿಂದಲ್ಲ. ಆದ್ರೆ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಧರ್ಮಸ್ಥಳ ಫೈಲ್ಸ್ ಅಲ್ಲಿ ಅವರಿಗೆ ಧರ್ಮಸ್ಥಳದವರು ನೊಟೋರಿಯಸ್, ಅವರು ಕ್ರಿಮಿನಲ್ಸ್, ಧರ್ಮಸ್ಥಳದವರು ರೇಪಿಸ್ಟ್, ಧರ್ಮಸ್ಥಳದವರು ಮರ್ಡರ್ಸ್. ಯಾರು ನಮಗೆ ಅಲ್ಲಿ ದೇವರಾಗಿ ನಾವು ಕಾಣುದು ಕಾವಂದ್ರನ್ನು, ಹೆಗ್ಡೆವರನ್ನು, ವೀರೇಂದ್ರ ಹೆಗ್ಡೆವರನ್ನು. ಅವರ ಮೇಲೆಯೇ ಆರೋಪ ಮಾಡಿದ್ರೆ ಅವರಿಗೆ 16 ವರ್ಷದ ಹುಡುಗಿ ಬೇಕು ಅಂತ ಹೇಳುವಂತದ್ದು. ಅವ್ರಿಗೆ 75 ವರ್ಷ 78 ವರ್ಷ ಪ್ರಾಯ. ಮೇಡಮ್, ಈಗ ಒಬ್ಬ ಭಾಷಣಕಾರ ಹೇಳ್ತಾನೆ, ಅವರಿಗೆ ಹುಡುಗಿಯರನ್ನು ಯಾರು ಸಪ್ಲೈ ಮಾಡ್ತಾರೆ, ರಿಕ್ಷಾದವರು ಸಪ್ಲೈ ಮಾಡ್ತಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ತಾವು ಗಮನಿಸಿರ್ಬೋದು. ಮೇಡಮ್, ಅವರು ಸಣ್ಣ ಪ್ರಾಯದಲ್ಲಿ 20 ವರ್ಷ ಪ್ರಾಯದಲ್ಲಿ ಆ ಪಟ್ಟಕ್ಕೆ ಬಂದವರು. ಆ ಪ್ರಾಯದಲ್ಲಿ ಅವರ ಮೇಲೆ ಅಂತ ದೂರುಗಳು ಇದ್ದಿದ್ರೆ ಈ ಸಮಾಜದಲ್ಲಿ ಏನಾಗ್ತಿತ್ತು ಮೇಡಮ್? 78 ವರ್ಷದ 58 ವರ್ಷದ ಮೇಲೆ ಈ ದೂರನ್ನು ಹೇಳುವಾಗ ಇದೆಲ್ಲ ಚೆನ್ನಾಗಿರ್ತದೆ. ಒಂದು ಅದು ಅಂದ್ರೆ ಧರ್ಮಸ್ಥಳಕ್ಕೆ ನೀವು ಹೋಗ್ಬೇಡಿ, ಅಲ್ಲಿ ದೇವಸ್ಥಾನಕ್ಕೆ ದೇವ್ರಿಲ್ಲ, ದೇವರನ್ನು ಅಲ್ಲಿ ಎಂತ ಹಿಟಾಚಿ ತಂದು JCB ತಂದು ದೇವಸ್ಥಾನವನ್ನು ಅಗಿಬೇಕು, ಅಲ್ಲಿ ಇಲ್ಲ, ಅಲ್ಲಿ ಅಣ್ಣಪ್ಪ ಇಲ್ಲ, ಅಣ್ಣಪ್ಪ ನನ್ನ ಮನೆಯಲ್ಲಿದ್ದಾನೆ, ಮಂಜುನಾಥ ನನ್ನ ಮನೆಯಲ್ಲಿದ್ದಾನೆ ಅಂತ ಹೇಳುವಂತ ಒಂದು ಕೆಟ್ಟ ಸಂದೇಶ ಜನರಿಗೆ ಹೋಗ್ಬೇಕು. ವೀರೇಂದ್ರ ಹೆಗ್ಡೆ ಅವರನ್ನು ಯಾಕೆ ನಾನು ಏಕವಚನದಲ್ಲಿ ಬೈತೇನೆ, ಅವರನ್ನು ಕಾಮಂದ್ರು ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಜನರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೋಗ್ಬೇಕು ಅಂತ ಹೇಳುದನ್ನು ಸಾರ್ವಜನಿಕವಾಗಿ ಹೇಳಿದಂತ ವ್ಯಕ್ತಿಗಳು ಇವತ್ತು ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಯಾಕೆ ಮಾಡ್ತಿದ್ದಾರೆ ಅಂತ ಹೇಳುದು ತಮಗೆ ಅರ್ಥ ಆಗಿರ್ಬೋದು ಮೇಡಮ್ ಈಗ. ಹಾಗಾಗಿ ಧರ್ಮಸ್ಥಳವನ್ನು, ಅಲ್ಲಿಯ ಜನರನ್ನು, ರಿಕ್ಷಾದವರನ್ನು, ವ್ಯಾಪಾರಸ್ಥರನ್ನು, ಊರ್ನವರನ್ನು, ಅಲ್ಲಿಯ ದೇವಸ್ಥಾನವನ್ನು, ಅಲ್ಲಿಯ ಎಲ್ಲ ಪರಿಸರವನ್ನು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಧರ್ಮಸ್ಥಳ ಸರಿ ಇಲ್ಲ, ಧರ್ಮಸ್ಥಳದಲ್ಲಿ ಸರಿ ಇಲ್ಲ, ರೇಪ್ ಆಗ್ತದೆ, ಮರ್ಡರ್ ಆಗ್ತದೆ ಅಲ್ಲಿ, ಹಾಗೆ ಹೀಗೆ. ಈಗ ನಿಮ್ಮ ಪ್ರಕಾರ ಈ ಒಂದು ತನಿಖೆ ಯಾವ ಹಂತಕ್ಕೆ ಹೋಗ್ಬೋದು ಅಂತ ಏನಾಗ್ಬೋದು ಮುಂದೆ? ಈಗ ಮಾಧ್ಯಮದ ಮೂಲಕ ನಾನು ತಿಳ್ಕೊಂಡಿದ್ದೆ. ನಾನು ಬೆಳ್ತಂಗಡಿಯಲ್ಲಿ ಆಫೀಸಲ್ಲಿ ಇದ್ದೇನೆ. ನಾನು ಅಲ್ಲಿ ಹೋಗುವಾಗ ಜನ ಎಲ್ಲ ಇರ್ತಾರೆ, ಎಲ್ಲ ಪೊಲೀಸ್ ಅವರು ಇರ್ತಾರೆ, ಎಲ್ಲ ಇರ್ತಾರೆ. ಆದ್ರೂ ನಾನು ಆ ಗಮನಕ್ಕೆ ಕೊಡುದಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ಆಗ ಮಾತಾಡುವಾಗ ಕೆಲವು ಚಾನೆಲ್ಗಳಲ್ಲಿ ಹೇಳಿದೆ, ಏನು ಅಂತ ಹೇಳಿದ್ರೆ, ಹೆಣ್ಣು ಇವತ್ತು ಸಿಗ್ತದೆ, ಸಿಗೋ ಮೊದ್ಲೇ ನಾನು ಹೇಳಿದ್ದೆ ಮೇಡಮ್, ಸಿಗೋ ಮೊದ್ಲೇ ಹೇಳಿದ್ದೆ, ಇವತ್ತು ಸಿಗುವ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ,
ಇಲ್ಲಿ 1, 2, 3, 4, 5 ಬಹಳ ಬುದ್ಧಿವಂತಿಕೆ ಅಂತ ಅವ್ರು ಅದನ್ನ ಮಾಡಿದ್ದಾರೆ. ಒಂದು ತಿಂಗಳ ಹಿಂದೆ ಆ ಜುಲೈ 24 ಏನೋ ಜುಲೈ 3 ತಾರೀಕು 5 ತಾರೀಕಿಗೆ ಹೆಣವನ್ನು ಹಿಡ್ಕೊಂಡು ಅವನೊಂದು ಬುರುಡೆಯನ್ನು ಹಿಡ್ಕೊಂಡು ಕೋರ್ಟಿಗೆ ಬಂದಿದ್ದಾನೆ. ಅದು ಎಲ್ಲಿಂದ ಸಿಕ್ಕಿತ್ತು ಮೇಡಮ್? ಅದ್ರ ಹಿನ್ನೆಲೆ ಏನು? ಅದ್ರ ಹಿಂದೆ ಒಂದು ತಿಂಗಳ ಹಿಂದೆ 1, 2, 3 ಜನ ಹೋಗಿ ಆ ಪ್ರದೇಶದಲ್ಲಿ ಹುಡುಕುದು ಅಗಿಯುವುದು, ರಾತ್ರಿ ಬಂದು ಇಲ್ಲೇ ಇದೆ ಅಂತ ಹೇಳುವಂತದ್ದನ್ನು ಮಾಡ್ತಾ ಇದ್ರು. ಅವ್ರು ಯಾರು ಅಂತೇಳಿ ತಮಗೆ ಗೊತ್ತಿರಬಹುದು. ಇದು ಇವತ್ತು ನಿನ್ನೆ ಕಥೆ ಅಲ್ಲ, ಇದೆಲ್ಲ ಅಲ್ಲಿ ಸೃಷ್ಟಿಯಾಗಿದೆ. ಈ ಎಲ್ಲಾ ಉದ್ದೇಶವನ್ನು ಇಟ್ಟುಕೊಂಡು ನನಗೆ ಏನು ಗೊತ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ನಾನು ಒಬ್ಬ ಪಂಚಾಯತ್ ಅಧ್ಯಕ್ಷರಾಗಿ ಒಬ್ಬ ಪಂಚಾಯತ್ ಮೆಂಬರ್ ಆಗಿ ಗಮನಿಸಿದಾಗೆ ಅಲ್ಲಿ ಹೆಣಗಳು ಮೇಲೆ ಇರ್ತವೆ ಮೇಡಮ್. ಬಹಳ ದಟ್ಟ ಕಾಡು ಅದು. ಅಲ್ಲಿ ಹಂದಿಗಳು ಕೆಳಗೆ ಬಿದ್ರೆ ಹಂದಿಗಳು ನಾಯಿಗಳು ತಿಂದು ಹೋಗುವಂತ ಪರಿಸ್ಥಿತಿ. ಆಮೇಲೆ ಮೇಲೆಗಡೆ ಇದ್ದಾಗ ಅದು ವಾಸನೆ ಬಂದಾಗ ಯಾರಾದ್ರು ಗಮನಿಸಿ ಪೊಲೀಸ್ ಅವರಿಗೆ ಹೇಳುದು, ಪೊಲೀಸರು ಬಂದು ಮೂಗು ಮುಚ್ಚಿಕೊಂಡು ಅಲ್ಲಿ ನೋಡುವಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕು, ಡಾಕ್ಟರ್ ಅನ್ನು ಕರಿಬೇಕು, ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಡಾಕ್ಟರ್ ಕೂಡ ಅಲ್ಲಿ ಬಂದು ಏನೋ ಒಂದು ತೆರೆ ಅಲ್ಲಿ ಕಟ್ಟಿ ತೆರೆಯಲ್ಲಿ ಕಟ್ಟಿ ಅಲ್ಲಿ ಇದು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದರ ಸ್ಯಾಂಪಲ್ ಸಂಗ್ರಹಿಸಿ ಯಾರು ಇದ್ದಾರೆ ಅಂತ ಹೇಳಿ ಹುಡುಕ್ತಾ ಹೋಗ್ತಾ ಇದ್ರು. ಅಲ್ಲಿ ಅಲ್ಲೇ ಹೂತು ಹಾಕಿದಂತ ಪ್ರಸಂಗಗಳು ಅದೇ ಪ್ರದೇಶದಲ್ಲಿ ಇದ್ದವೆ ಮೇಡಮ್. ಅಂದ್ರೆ ಹೆಣವನ್ನು ಸಾಗಿಸುವ ಪರಿಸ್ಥಿತಿ ಇಲ್ಲ, ಅಷ್ಟು ವಾಸನೆ ಅಥವಾ ಇದು. ಮತ್ತೆ ನಿಮಗೆ ಧರ್ಮಸ್ಥಳ ಇದರಲ್ಲಿ ಅಲ್ಲಿ ಇದು ಇರ್ಲಿಲ್ಲ, ಏನು ಸ್ಮಶಾನ ಅಂತ ಹೇಳುವಂತದ್ದು 2005-6ನೇ ಇಸವಿವರೆಗೆ ಇರ್ಲಿಲ್ಲ ಅಲ್ಲಿ. ಅಲ್ಲಿ ಏನು ಸರ್ಕಾರಿ ಜಾಗದಲ್ಲಿ ಹೂಳ್ಬೇಕು, ಸರ್ಕಾರಿ ಜಾಗದಲ್ಲಿ ಹೂಳ್ಬೇಕು. ಅದು ಕಾಡು ಅದು ಏನು ಅಂತ ಯಾರು ನೋಡ್ತಾರೆ? ಅಲ್ಲಿ ಮೇಲೆ ಅಲ್ಲಿ ಹೂಳುವಂತದ್ದು, ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಾದ್ದು ಪೊಲೀಸರ ಕರ್ತವ್ಯ, ಪಂಚಾಯತ್ನ ಕರ್ತವ್ಯ. ಆ ದೃಷ್ಟಿಯಲ್ಲಿ ಅಲ್ಲಿ ಹೆಣಗಳು ಹೂತದ್ದು ಹೌದು ಇರ್ಬೋದು. ಅದ್ರಲ್ಲಿ ಇವನು ಭಾಗ್ಯವೋ ಇಲ್ವೋ ನನಗೆ ಗೊತ್ತಿಲ್ಲ. ಹೆಣ ಹುತ್ತದ್ರಲ್ಲಿ ಇವನು ಭಾಗ್ಯವೋ ಹೌದಾ ಅಲ್ವಾ ಅಂತ ಅವನು ಹೇಳ್ಬೇಕು. ಇನ್ನು ಅದು ಅಧಿಕೃತವಾಗಿ ಹೂತ ಹೆಣಗಳಲ್ಲಿ UDR ಇರ್ತದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವೂ ಇರ್ತದೆ. ಎಸಿಯಲ್ಲಿ ನಾವು ಇದನ್ನೆಲ್ಲ ಕೇಳ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇದ್ದಾವಲ್ಲ ಮೇಡಮ್. ಸೊ ಹಾಗಾಗಿ ಅಲ್ಲಿ ಹೆಣ ಸಿಗ್ತದೆ ಅಂತ ಹೇಳುವಂತದ್ದು ನಾನು ಈ ಏನು 6ನೇ ಗುಂಡಿಯಲ್ಲಿ ಹೆಣ ಸಿಕ್ಕಿದೆ ಅದ್ರ ಮೊದಲೇ ನಾನು ಹೇಳಿದ್ದೇನೆ ಸಿಗ್ತದೆ ಅಂತ ಹೇಳಿ. ಶಿಕ್ಷೆ ಆಗ್ತಿದೆ, ಹೆಣ ಸಿಗ್ಲೇಬೇಕು, ಅದ್ರ ತನಿಖೆ ಆಗ್ಲೇಬೇಕು, ಅದ್ರ ಏಜ್ ಆಫ್ ಡೆತ್ ತನಿಖೆ ಆಗ್ಬೇಕು, ಅದ್ರ ಯಾವ ರೀತಿಯಲ್ಲಿ ಸತ್ತಿದೆ, ಮರ್ಡ್ರ, ರೇಪ ಅಥವಾ ಅವನು ಸುಸೈಡ, ಹ್ಯಾಂಗ ಏನು ಅಂತ ಹೇಳಿ ಗೊತ್ತಾಗ್ಬೇಕು ಮೇಡಮ್. ಎಲ್ಲ ಬಹಳ ಮುಂದೆ ಇದೆ, ನಮ್ಮ ವಿಧಿವಿಜ್ಞಾನದವರು ಬಹಳ ಫಾಸ್ಟ್ ಇದ್ದಾರೆ ಈಗ. ಇದನ್ನೆಲ್ಲವನ್ನು ತಿಳ್ಕೊಂಡು ಸತ್ಯ ಜನರಿಗೆ ತಿಳಿಬೇಕು ಅಂತ ಹೇಳಿ. ಅಲ್ಲಿ ಹೆಣ ಸಿಗ್ತದೆ, ಇನ್ನು ಕೂಡ ಕೆಲವು ಸ್ಥಳಗಳಲ್ಲಿ ಹೆಣ ಸಿಗ್ತದೆ, ಇನ್ನು ಕೂಡ ಸಿಗ್ತದೆ ನೋಡಿ. ಸಾಮೂಹಿಕ ಒಂದು ಸ್ಮಶಾನ ಪ್ಲೇಸ್ ಆಗಿತ್ತದು. ಅರ್ಥ ಆಗ್ಲಿಲ್ಲ ಮೇಡಮ್. ಅಲ್ಲ ಈಗ ಹೆಣ ಸಿಗುತ್ತೆ ಅಂತ ಹೇಳ್ತಿದ್ದೀರಾ ನೀವು, ಯಾಕಂತಂದ್ರೆ ಅದು ಮೊದಲೇ ಹೆಣವನ್ನು ಹೂತಿಡಲಾಗಿತ್ತಲ್ಲಿ. ಹೆಣ ಹೂಳುವಂತ ಸ್ಥಳವೇ ಹೌದು ಅದು. ಅಂದ್ರೆ ಅಲ್ಲಿ ಹೆಣಗಳು ಯಾಕೆ ಸಾಯ್ತವೆ? ಒಂದು ನೇತ್ರಾವತಿ ನದಿಯಿಂದ ಸಾಯುವುದು, ಮತ್ತೆ ಅಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ರು, ಯಾರು ಜನರು ಹೋಗದಂತ ಪ್ರದೇಶ ಅದು. ಸಿಗ್ಬೋದು ಸರ್ ಹೆಣ ಈಗ? ಹಲೋ, ಎಷ್ಟು ಸಿಗ್ಬೋದು ಅಂತ ಅದು ಹೇಳಿ ನಾನೇನು ಇನ್ನೊಬ್ರು ವಕೀಲರು ಸ್ಟೇಟ್ಮೆಂಟ್ ಕೊಟ್ರಲ್ಲ, 1ನೇ ಗುಂಡಿಯಲ್ಲಿ 12, 2ನೇ ಗುಂಡಿಯಲ್ಲಿ 20, ಮತ್ತೊಂದು ಗುಂಡಿಯಲ್ಲಿ 13, 10 ಅಂತ ಹೇಳಿಕ್ಕೆ ನಾನೇ ಊಹನೆ ಮಾಡಿ ಮಾತಾಡುವಂತವನು ಅಲ್ಲ ಮೇಡಮ್, ಮಾತಾಡುವಂತವನು ಅಲ್ಲ. ಎಷ್ಟು ಸಿಗ್ಬಹುದು ಅಂತ ನಾವು ಭವಿಷ್ಯ ಹೇಳುವವರು ಅಲ್ಲ, ಹಾಗಾಗಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಹೆಣ ಹೂತಾಗ ಈ 4 ಫೀಟ್ ಗುಂಡಿ 6 ಫೀಟ್ ಗುಂಡಿ ಆದ ಮೇಲೆ ಸ್ವಲ್ಪ ಎತ್ತರ ಮಾಡಿ ಅದಕ್ಕೆ ಮಣ್ಣು ಹಾಕ್ತಾರೆ ಮೇಡಮ್. ಅದ್ರ ಮೇಲೆ ಕಲ್ಲ ಮುಣ್ಣು ಎಲ್ಲ ಇಡ್ತಾರೆ, ಯಾಕಂತ ಹೇಳಿದ್ರೆ ಯಾವುದೇ ಕಾಡು ಪ್ರಾಣಿಗಳದನ್ನು ತೆಗಿಬಾರ್ದು ಅಂತ ಹೇಳಿ. ಸೊ ಹೆಣ ಹೂತ ಜಾಗವನ್ನು ನೀವು ಈಗ ಹೋದ್ರು ಕೂಡ ಗುರುತಿಸ್ಲಿಕ್ಕೆ ಆಗ್ತದೆ, ಇಲ್ಲಿ ಹೆಣ ಉಂಟು ಅಂತ ಹೇಳಿ. ಹೆಣ ಹೂತ್ರು ನಾವು ಅದೇ ಪರಿಸ್ಥಿತಿ ಮಾಡ್ತೇವೆ. ಇನ್ನು ನೋಡ್ಬೇಕು ಅಲ್ಲಿ ದನ ಹೂತಿದಾರ, ಹೆಣ ಹೂತಿದಾರ, ಹಂದಿ ಹೂತಿದಾರ ಅಂತ ಹೇಳಿ ಇನ್ನು ನೋಡ್ಬೇಕು. ಕೆಲವು ಪ್ರದೇಶಗಳಲ್ಲಿ ಕಳೆ ಅಂತೂ ಸಿಗ್ತದೆ ಮೇಡಮ್. ಆ ಪ್ರದೇಶಗಳನ್ನು ಗುರುತಿಸಿದ್ರೆ ಅಂತ ನನಗೆ ಅನಿಸ್ತದೆ, ಯಾಕಂದ್ರೆ ನಾನು ಆ ಪ್ರದೇಶಕ್ಕೆ ಹೋಗ್ಲಿಲ್ಲ, ಬಟ್ ಆ ಪ್ರದೇಶಕ್ಕೆ ಇಷ್ಟ ತನಕ ಹೋದವನು ಅಲ್ಲ. ಬಟ್ ವಾಸ್ತವ ಅಲ್ಲಿ ಪರಿಸ್ಥಿತಿ ಜನರು ಎಲ್ಲ ಹೇಳುವಾಗ ಅಲ್ಲಿ ಹೆಣ ಇನ್ನೂ ಕೂಡ ಸಿಗ್ತದೆ ಅಂತ ಹೇಳಿ. ಓಕೆ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಸತ್ಯ ಹೊರಗೆ ಬರ್ಬೇಕು ಮೇಡಮ್, ಸುಳ್ಳು ವಿಜೃಂಭಿಸಬಾರ್ದು. ಸಜ್ಜನರ ಮೌನ ದುರ್ಜನರ ಬೆಳವಣಿಗೆಗೆ ಕಾರಣ ಆಗ್ತದೆ. ಸಜ್ಜನರು ಯಾವತ್ತು ಮೌನವಾಗಿರ್ಬಾರ್ದು. ಈಗ ಸಜ್ಜನರು ಬಾಯಿ ಬಿಡ್ಬೇಕು. ಸಂದ್ರಮತರಾಗುವಾಗ ಸುರುವಿಗೆ ಬಂದದ್ದು ವಿಷ ಮೇಡಮ್, ವಿಷ ಬರ್ತಾ ಇದೆ. ಈಗ ಅಮೃತ ಬರ್ಬೇಕು. ಹಾಗಾಗಿ SIT ಆ ಅಮೃತವನ್ನು ಹೊರಗೆ ತರಬೇಕು. ಸಾರ್ವಜನಿಕರಲ್ಲಿ ಏನು ಗೊಂದಲ ಇದೆಯೋ, ಸಾರ್ವಜನಿಕರಲ್ಲಿ ಏನು ಒಂದು ಸಂಶಯ ಇದೆಯೋ ಅದನ್ನು ನಿವಾರಣೆ ಮಾಡುವಂತ ಕೆಲಸ ನಮ್ಮ SIT ಇಂದ ಆಗ್ಬೇಕು. ಅವ್ರು ಅದನ್ನ ಮಾಡ್ಬೇಕು. ಸತ್ಯ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಈಗ ಇದು ಇಂಟರ್ನ್ಯಾಷನಲ್ ಇಶ್ಯೂ ಆಗಿದೆ, ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಆ ಹೆಣಗಳು ಸಿಕ್ಕಿದ್ದು ಒಳ್ಳೇದಾಯ್ತು. ಮತ್ತೆ ಯಾರು
ದೂರುದಾರ ಇದ್ದಾರೆ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಅವನೊಟ್ಟಿಗೆ ಯಾರಿದ್ದಾರೆ ಅಂತ ಹೇಳುವುದನ್ನು ಕಂಡುಹಿಡಿಬೇಕು, ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಮತ್ತೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಅಲ್ಲಿ ಕಣ್ಣು ಬಿಡ್ತಾ ಇದ್ದಾರೆ, ಖಂಡಿತ ಅವರು ಸತ್ಯವನ್ನು ತೋರಿಸ್ತಾರೆ. ಈಗ ಅವನು ಕಣ್ಣು ಮುಚ್ಚಿ ಕೂತದ್ದು ವಿಷ ಕಂಠ, ಅವನು ವಿಷವನ್ನೆಲ್ಲ ಒಳಗಡೆ ತಗೊಂಡಿದ್ದಾನೆ. ಈಗ ಇನ್ನು ಅವನು ಒಳ್ಳೆದನ್ನು ಹೊರಗಡೆ ಬಿಡ್ತಾನೆ ಅಂತ ಹೇಳೋದು ವಿಶ್ವಾಸ ನನಗಿದೆ. ಅಣ್ಣಪ್ಪ ಸ್ವಾಮಿ ಕಣ್ಣು ಬಿಟ್ಟೇ ಬಿಡ್ತಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.